ನಮಸ್ಕಾರ. ಆತ್ಮೀಯ ಕನ್ನಡ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಜ್ಞಾನಮಿತ್ರ ಜ್ಞಾನ ವಿಕಾಸಕ್ಕಾಗಿ ಈ ಜ್ಞಾನ ವಿಕಾಸನ ಸರಣಿಗಳಲ್ಲಿ ಛಂದಶಾಸ್ತ್ರ ಕುರಿತಾದ ಮಾಲಿಕೆಗಳನ್ನು ನಾವೀಗಾಗಲೇ 16 ಮಾಲಿಕೆಗಳನ್ನು ಪೂರೈಸಿ 17ನೇ ಮಾಲಿಕೆಯಲ್ಲಿ ತಮ್ಮೊಂದಿಗೆ ನಾನೀಗ ಮುಖಾಮುಖಿ ಆಗ್ತಾ ಇದ್ದಾರೆ. ನಾವು ಇದುವರೆಗೂ ಕೂಡ ಕನ್ನಡ ಛಂದಸ್ಸಿನ ಸಂಸ್ಕೃತ ಮತ್ತು ಪ್ರಾಕೃತ ಪರಿಭಾಷೆಗಳ ಒಂದು ಪ್ರವೇಶಿಕೆಯ ಮೂಲಕ ಛಂದಶಾಸ್ತ್ರದ ವಿಭಿನ್ನ ಆಯಾಮಗಳನ್ನು ನಾವು ಗ್ರಹಿಸಿಕೊಳ್ಳುತ್ತಾ ಹಾಗೆ ಮುಂದುವರಿತಾ ಬರ್ತಾ ಇದ್ವಿ. ಇವತ್ತು ನಾನು ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ನಾನು ತಮ್ಮೊಂದಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಪ್ರಾಯಶಃ ವಿಷಯ ಜಾತಿಗಳು ಅನ್ನುವ ಪ್ರಯೋಗವೇ ದೇಶಿ ಛಂದಸ್ಸನ್ನು ನಿರೂಪಿಸುವಂತಹ ಒಂದು ಪ್ರಯತ್ನವಾಗಿ ನಮಗೆ ಹೇಗೆ ಬೆಳವಣಿಗೆನ ತನ್ನ ಕಾಲಘಟ್ಟದಲ್ಲಿ ಆರಂಭ ಮಾಡಿಕೊಂಡಿತು ಈ ಕನ್ನಡ ಅನ್ನೋದು ಬಹಳ ಅತ್ಯಂತ ಕುತೂಹಲಕರವಾದಂತಹ ಒಂದು ಸಂಗತಿ. ಈ ಕನ್ನಡ ಛಂದೋಬಂಧ ತನ್ನ ಆವರಣದಲ್ಲಿ ಬರಮಾಡಿಕೊಂಡಂತಹ ಸಂಸ್ಕೃತ, ಪ್ರಾಕೃತ, ಇತರೆ ಅನ್ಯ ಭಾಷಾ ಛಂದೋಬಂಧಗಳನ್ನು ತನ್ನತನಕ್ಕೆ ಹೊಂದಿಕೆಯಾಗುವಂತೆ ಮಾಡಿಕೊಂಡಂತಹದ್ದು ಕನ್ನಡದ ಒಂದು ವೈಶಿಷ್ಟ್ಯತೆ. ಈ ವೈಶಿಷ್ಟ್ಯತೆಯನ್ನ ಪರಿಪೂರ್ಣವಾಗಿ ಗಮನಿಸಿದಂಥ ಆ ಛಂದಶಾಸ್ತ್ರಜ್ಞರಾದ ಜಯಕೀರ್ತಿ ಮತ್ತೆ ನಾಗವರ್ಮ ಇವರು ಅದರ ದೇಶ ಛಂದಸ್ಸನ್ನಾಗಿ ಗುರುತಿಸುವಂತಹ ಒಂದು ಪ್ರಯತ್ನವನ್ನ ಆಗಲೇ ಮಾಡಿದ್ದಾರೆ. ಆ ಪ್ರಯತ್ನದ ಫಲವಾಗಿ ಜಾತಿ ಅನ್ನುವ ಒಂದು ವಿಶಿಷ್ಟವಾದಂತಹ ಒಂದು ಬಗೆಯ ಪ್ರತಿಮಾ ರೀತಿಯ ಒಂದು ಪ್ರಯೋಗವನ್ನ ಅವರು ಮಾಡಿರುವುದನ್ನ ನಾವು ನೋಡುತ್ತೇವೆ. ಹಾಗಾಗಿ ಇಲ್ಲಿ ಜಾತಿ ಅನ್ನುವುದನ್ನ ಇವರ ಪ್ರಯೋಗಗಳಲ್ಲಿ ನಾವು ಕಾಣುವ ಸಂದರ್ಭವನ್ನು ಮೊದಲಿಗೆ ನಾನು ಗಮನಿಸಬೇಕು ಅಂತ ಅಂದುಕೊಳ್ಳುತ್ತೇನೆ. ಏನು ಯಾವುದನ್ನು ಅವರು ಜಾತಿ ಅಂತ ಕರೆದ್ರು, ಜಾತಿ ಅನ್ನೋದು ದೇಶ ಛಂದಸ್ಸು, ವೃತ್ತಗಳಿಗಿಂತ ವಿಭಿನ್ನವಾದ ಲಯಗಳಿಂದ ಲಯಾನ್ವಿತವಾಗಿರ್ತಕ್ಕಂಥ ಒಂದು ಪ್ರಯೋಗ. ಅವರ ಹೇಳುವ ಸೂತ್ರದ ಪ್ರಕಾರ ಏಕದೇಶ ಸ್ಥಿರ ಜಾತಿ ಅಂದ್ರೆ ಒಂದು ವರ್ಗದಲ್ಲಿ, ಒಂದು ಪದ್ಯ ವರ್ಗದಲ್ಲಿ ಕೆಲವು ಅಂಶಗಳು ಮಾತ್ರ ಸ್ಥಿರವಾಗಿರುವಂತಹುದು ಮತ್ತು ಏಕರೂಪವಾಗಿ ಪ್ರಯೋಗವಾಗುವುದು ಇಲ್ಲಿನ ಒಂದು ವೈಶಿಷ್ಟ್ಯತೆ ಅನ್ನೋದು ನಮ್ಮ ನೆನಪಿನಲ್ಲಿ ಇರಬೇಕು. ಜೊತೆಗೆ ಇಲ್ಲಿ ಬರುವಂತಹ ಪದ್ಯಗಳು ಅಕ್ಷರ ಗಣಕ್ಕಿಂತ ಭಿನ್ನವಾದ ಅಂದ್ರೆ ಮಾತ್ರಾಗಣ ಸಮಾನ್ವಿತವಾಗಿರ್ತಕ್ಕಂತಹ ಪದ್ಯಗಳು ಅನ್ನೋದು. ಜೊತೆಗೆ ಈ ಮಾತ್ರಾಗಣಗಳಾಗಿದ್ದು ಸಹ ಅವುಗಳನ್ನು ನಾವು ಮಾತ್ರ ಲಯ ಎನ್ನುವ ಪ್ರಯೋಗದಲ್ಲಿ ಕೂಡ ಕಾಣ್ತೀವಿ. ಕಾರಣ ಲಯ ಎನ್ನುವ ಒಂದು ಪ್ರತ್ಯಯ ರೂಪದ ಪ್ರಯೋಗವನ್ನು ನಾವು ಮತ್ತೆ ಮತ್ತೆ ಬಳಸುವ ಅದರ ಹಿಂದಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅದು ದೇಶಿ ಛಂದಸ್ಸು ಎನ್ನುವುದನ್ನ ನೆನಪಿಸಿಕೊಳ್ಳುವುದರ ಒಂದು ಪ್ರಯೋಗವಾಗಿ ಕೂಡ ಇರುತ್ತೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಹೀಗಾಗಿ ಕರ್ನಾಟಕ ವಿಷಯ ಜಾತಿಗಳನ್ನು ಕುರಿತಾಗಿರ್ತಕ್ಕಂತಹ ಏನು ನಾಗವರ್ಮನ ಮತ್ತು ಜಯಕೀರ್ತಿಯ ಕಲ್ಪನೆಯನ್ನ ನಾವು ಒಂದಷ್ಟು ಗಮನಿಸಬಹುದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಹೇಳುವಂತೆ ವೃತ್ತಂ ಅಕ್ಷರ ಸಂಖ್ಯಾತಂ ಜಾತರ ಮಾತ್ರ ಕೃತೆ ಭವೇ ಅಂದ್ರೆ ಅಕ್ಷರ ಆಧಾರಿತವಾದಂಥವು ವೃತ್ತಗಳಾಗಿ ಆ ವೃತ್ತ ಬಂಧಗಳಾಗಿ ಜಸವಳೆದಂತಹ ಸಂದರ್ಭಗಳನ್ನ ನಾವು ಈಗಾಗಲೇ ಸಂಸ್ಕೃತ ಛಂದೋ ಚೌಕಟ್ಟಿನ ಮೂಲಕ ಅದನ್ನು ಗ್ರಹಿಕೆ ಮಾಡಿಕೊಂಡಿದ್ದೇವೆ. ಅದಕ್ಕಿಂತ ಭಿನ್ನವಾದ ಜಾತಿರ ಮಾತ್ರ ಕೃತ ಭವೇತ್, ಜಾತಿ ಎನ್ನುವುದು ಮಾತ್ರೆಯನ್ನ ಆಧರಿಸಿ ರೂಪುಗೊಂಡಂತಹ ಒಂದು ಬಂಧ ಅಥವಾ ಒಂದು ಚೌಕಟ್ಟು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಈ ಜಾತಿಯ ಕುರಿತಾದಂತಹ ಮತ್ತಷ್ಟು ವಿವರಣೆಯನ್ನ ಕೊಡುವ ಸಂದರ್ಭದಲ್ಲಿ ಈ ಇಬ್ಬರು ಛಂದೋ ತಜ್ಞರು ನಮಗೆ ಈ ಅರ್ಧ ಸಮವೃತ್ತ ವಿಷಮ ವೃತ್ತಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರಭೇದಗಳನ್ನ ಸೇರಿಸಿಕೊಳ್ಳುವುದರ ಬಗ್ಗೆ ಕೂಡ ಅವರು ಪ್ರಸ್ತಾಪಿಸಿರ್ತಾರೆ. ಆ ವಿಷಯವನ್ನು ನಾನು ನಂತರದಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಒಟ್ಟಾರೆ ಸ್ವರಗಳನ್ನ ತೇಲಿಸಿಯೋ ಹಿಗ್ಗಿಸಿಯೋ ರಾಗಿಸುವ ಒಂದು ಕ್ರಮ ಅದು ಕನ್ನಡ ಛಂದಸ್ಸಿನ ಅಂತಸ್ಥ ಗುಣ. ಆ ಗುಣವೇ ಇಲ್ಲಿ ಲಯ, ಅದು ಜಾತಿ ಎನ್ನುವುದರ
ಒಂದು ಅಂತಸ್ಥ ಜೀವಾಳವಾಗಿ ಬಳಕೆಗೊಳ್ಳುತ್ತಿದೆ ಎಂಬುದು ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಈ ಕಾರಣಕ್ಕಾಗಿಯೇ ಆತ ಕರ್ನಾಟಕ ವಿಷಯ ಜಾತಿ ಎಂದೇ ಕನ್ನಡ ದೇಶ ಪದಗಳನ್ನು ಹೆಸರಿಸಿ ವಿಶೇಷವಾಗಿ ನಾಗವರ್ಮ ಇದರ ನಿರೂಪಣೆಯನ್ನ ಮಾಡಿಕೊಂಡು ಬಂದಿರುವುದನ್ನ ನಾವು ನೋಡಬಹುದು. ಆ ಮೂಲಕ ಈ ಜಾತಿ ಎನ್ನುವುದು ಮಾತ್ರ ಘಟಿತ ಜಾತಿಗಳಿಗಿಂತ ಭಿನ್ನ ಹಾಗೂ ಕರ್ನಾಟ ದೇಶಕ್ಕೆ ವಿಶಿಷ್ಟವಾದ ರಚನೆಗಳು ಎಂದು ಆತ ತನ್ನ ಚಂದೋಂಬುದಿಯ ಪಂಚಮಾಧಿಕಾರದ ಸಂದರ್ಭದಲ್ಲಿ ಆತ ವಿವರಿಸಿದ್ದಾನೆ. ಆ ಪದ್ಯವನ್ನು ಕೂಡ ನಾನು ಇಲ್ಲಿ ನಮೂದಿಸಿದ್ದೇನೆ. ಆರಣವ ಜಾತನಾನೆ ಸಂಪೂರ್ಣತೆಯಂ ಸರ್ವ ವಿಷಯ ಭಾಷಾದಿಗಳಂ ನಿರ್ಣಯಂ ಆಗಿರಿಪುವುದು ಎನಿಂ ಕರ್ನಾಟಕ ವಿಷಯ ಜಾತಿಂ ಕೇಳ್ ಪೇಳ್ವೆಂ. ಅಂದ್ರೆ ಕರ್ನಾಟಕ ವಿಷಯ ಎಂಬ ವಿಶೇಷಣದೊಂದಿಗೆ ಜಾತಿಯ ಛಂದಸ್ಸನ್ನ ಪ್ರಚುರಪಡಿಸಿರುವುದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಸಂಗತಿ. ಜಯಕೀರ್ತಿಯು ಸಹ ತನ್ನ ಚಂದೋನ ಶಾಸನದಲ್ಲಿ ಅದರ ಅಲ್ಲಿನ ಸಪ್ತಮಾಧಿಕಾರದಲ್ಲಿ ಆತನು ಕೂಡ ಕನ್ನಡ ದೇಶ ಪದಗಳಿಗೆ 7ನೇ ಅಧಿಕಾರದಲ್ಲಿ ತುಂಬಾ ವಿಸ್ತೃತವಾಗಿ ಆತ ವಿವರಣೆಯನ್ನು ಕೂಡ ಕೊಡೋದನ್ನ ನಾವು ಗಮನಿಸಬಹುದು. ಈ ಎಲ್ಲ ಆಲೋಚನೆಗಳನ್ನ ಗಮನಿಸುವ ಸಂದರ್ಭದಲ್ಲಿ ನಾವು ಹಾಗಿದ್ಮೇಲೆ ಈ ಜಾತಿಗಳಲ್ಲಿ ಎಷ್ಟು ಪ್ರಭೇದಗಳಿವೆ ಎನ್ನುವುದನ್ನು ಕೂಡ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಅದನ್ನ ನಾಗವರ್ಮ ಹೇಳಿರುವಂತೆ ಇಲ್ಲಿನ ಸೂತ್ರವನ್ನು ತಾವು ಗಮನಿಸಬಹುದು. ಮದನವತಿ, ಅಕ್ಕರಂ, ಚೌಪದಿ, ಗೀತಿಕೆ, ಏಳೆ, ತಿವದಿ, ಉತ್ಸಾಹಂ, ಷಟ್ಪದಿ, ಅಕ್ಕರಿಗೆ, ಕರಂ, ಚೆಲ್, ಒದವಿದ, ಛಂದೋವತಂಸಂ, ಅಬ್ಜದಳಾಕ್ಷಿ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. 10 ಪ್ರಕಾರಗಳನ್ನ ಇಲ್ಲಿ ಉದಾಹರಣೆಯಾಗಿ ವಿವರವಾಗಿ ಅಂತ ಹೇಳ್ತಾ ಬರ್ತಾನೆ. ಮದನವತಿ, ಅಕ್ಕರಂ, ಚೌಪದಿ, ಗೀತಿಕೆ, ಏಳೆ, ತಿವದಿ, ಉತ್ಸಾಹಂ, ಷಟ್ಪದಿ, ಅಕ್ಕರಿಗೆ, ಕರಂ, ಚೆಲ್, ಒದವಿದ, ಚಂದೋವತಂಸಂ, ಅಬ್ಜದಳಾಕ್ಷಿ. ಇಲ್ಲಿ ಅಬ್ಜದಳಾಕ್ಷಿ, ಅಬ್ಜ ಅಂದ್ರೆ ಕಮಲ, ಕಮಲದಂತಹ ಕಣ್ಣುಳ್ಳವಳು ಎನ್ನುವ ಪ್ರೇಮ ಭಾವದಿಂದ ತನ್ನ ಹೆಂಡತಿಗೆ ಆತ ಸಂಬೋಧಿಸುವುದರ ಮೂಲಕ ಈ ಜಾತಿಯ ಪ್ರಭೇದಗಳ ಪರಿಚಯ ಒಳಗೊಂಡ ಸೂತ್ರವನ್ನು ಕೂಡ ಆತ ಅಲ್ಲಿ ನಿರೂಪಿಸಿರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ಅವುಗಳನ್ನು ಮತ್ತೊಮ್ಮೆ ನಾವು ಯಾವುವು ಅಂತ ನೆನಪು ಮಾಡಿಕೊಳ್ಳೋದಾದ್ರೆ ಮದನವತಿ, ಅಕ್ಕರ, ಚೌಪದಿ, ಗೀತಿಕೆ, ಏಳೆ, ತ್ರಿಪದಿ, ತಿವದಿ, ತ್ರಿಪದಿಯ ರೂಪ, ಜೊತೆಗೆ ಉತ್ಸಾಹ, ಷಟ್ಪದಿ, ಅಕ್ಕರಿಕೆ, ಛಂದೋವತಂಸ, ಇವು ಇಲ್ಲಿ ನಾಗವರ್ಮ ಹೆಸರಿಸಿರುವಂತಹ ಏನು ಜಾತಿಗಳ ಪ್ರಕಾರಗಳು. ಜಯಕೀರ್ತಿ ಉತ್ಸಾಹವನ್ನ ಆತ ಕೈ ಬಿಟ್ಟು ಉಳಿದ 9 ಪ್ರಕಾರಗಳನ್ನ ಜಯಕೀರ್ತಿ ಹೇಳಿದ್ರೆ ನಾಗವರ್ಮ 10 ಕೂಡ ಇಲ್ಲಿ ಒಪ್ಕೊಂಡಿರೋದನ್ನು ನೋಡುತ್ತೇವೆ. ಇವುಗಳನ್ನು ನಾವು ಕ್ರಮವಾಗಿ ಸಮವೃತ್ತಗಳು, ಅರ್ಧ ಸಮ ಹಾಗೂ ವಿಷಮ ವೃತ್ತಗಳನ್ನಾಗಿ ಪುನರ್ವಿಂಗಡಣೆಯ ಚೌಕಟ್ಟಿನಲ್ಲಿ ನಾವು ಅವುಗಳನ್ನು ಗುರುತಿಸುವ ಪ್ರಯತ್ನವನ್ನು ಕೂಡ ಮುಂದಿನ ಛಂದಸ್ಸಿನ ಪ್ರಯೋಗದ ಸಂದರ್ಭದಲ್ಲಿ ನಾವು ವಿವರವಾಗಿ ಅವಲ್ಲಿ ಗಮನಿಸಬಹುದು. ಒಟ್ಟಾರೆ ಈ ಶ್ರುತಿ ಸುಭಗತೆಗೆ ಕರ್ನಾಟಕ ವಿಷಯ ಜಾತಿಗಳ ಈ ಪ್ರಯೋಗ ಅದು ಸಂಗೀತದ ರಸಸ್ಪರ್ಶದ ಮೂಲಕ ಒಂದು ಬಗೆಯ ಸೊಗಸನ್ನ ಕಾವ್ಯಕ್ಕೆ ತಂದುಕೊಡುವ ಒಂದು ವಿಶಿಷ್ಟವಾದ ಪ್ರಯೋಗ ಎನ್ನುವ ಮಾತನ್ನು ಅನೇಕ ಛಂದಶಾಸ್ತ್ರಜ್ಞರು ಕೂಡ ಅಂದ್ರೆ ನಾಗವರ್ಮ ಮತ್ತು ಜಯಕೀರ್ತಿ ನಂತರದವರು ಕೂಡ ಅದರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿರುವುದನ್ನ ನಾವು ನೋಡಬಹುದು. ನಾನು ಇಲ್ಲಿನ ಸ್ಲೈಡ್ಸ್ ಅನ್ನ ತಾವು ಗಮನಿಸಬಹುದು. ಸಮವೃತ್ತಗಳು, ಅರ್ಧ ಸಮ ಮತ್ತು ವಿಷಮ ವೃತ್ತಗಳು ಅನ್ನುವುದರಲ್ಲಿ ಯಾವ್ಯಾವ ಬರ್ತವೆ ಹಾಗಿದ್ರೆ ಅದರಲ್ಲಿ ಏನೋದಾದ್ರೆ ಸಮವೃತ್ತಗಳಲ್ಲಿ ಮದನವತಿ, ಅಕ್ಕರ, ಅಕ್ಕರಿಕೆ, ಚೌಪದಿ, ಉತ್ಸಾಹ ಮತ್ತು ಛಂದೋವತಂಸ ಒಟ್ಟಾರೆ 6 ಪ್ರಭೇದಗಳನ್ನ ನಾವು ಅಲ್ಲಿ ಕಾಣುತ್ತೇವೆ. ಅರ್ಧ ಸಮದಲ್ಲಿ ಗೀತಿಕೆ ಮತ್ತು ಷಟ್ಪದಿ, ವಿಷಮ ವೃತ್ತಗಳಲ್ಲಿ ತ್ರಿಪದಿ ಮತ್ತು ಏಳೆಗಳು 2 ಪ್ರಭೇದಗಳನ್ನ ನಾವು ಅಲ್ಲಿ ಕಾಣುತ್ತೇವೆ. ಒಟ್ಟಾರೆ 10 ಕರ್ನಾಟಕ ವಿಷಯ ಜಾತಿಗಳ ನಾವು ಈ ರೀತಿ 3 ತೆರನಾಗಿ ವಿಂಗಡಿಸ್ತೀವಿ ಅನ್ನೋದು ಕೂಡ ನಾವು ಮೊದಲು ಗಮನಿಸಬೇಕಾಗತ್ತೆ. ನಂತರದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಹಾಗಾದರೆ ಈ ಜಾತಿಗಳ ಲಕ್ಷಣಗಳೇನು, ಅವುಗಳ ಸ್ವರೂಪಗಳು ಯಾವುವು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಡಾಕ್ಟರ್ DS ಕರ್ಕಿಯವರು ತಮ್ಮ
ಛಂದೋ ವಿಕಾಸ ಅವರ ಸಂಶೋಧನಾ ಕೃತಿ ಬಹಳ ಅದ್ಭುತವಾದಂತಹ ಕೃತಿ. ಆ ಸಂಶೋಧನಾ ಕೃತಿಯಲ್ಲಿ ನಿರೂಪಿಸಿರುವಂತಹ ಸಂಗತಿಗಳನ್ನ ನಾನು ಅಲ್ಲಿನ ವಿಷಯಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಮತ್ತಷ್ಟು ಬೇರೆ ಬೇರೆ ಸಂದರ್ಭಗಳಿಂದ ಅಧ್ಯಯನಗಳನ್ನ ನಾನು ಅಲ್ಲಿ ಬಳಸಿಕೊಳ್ತಾ ಪೂರಕವಾಗಿ ಬಳಸಿಕೊಳ್ತಾ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಲ್ಲಿ ಮೊದಲನೇದೇ ಅಂಶ, ಅಕ್ಷರಗಳನ್ನ ಲಯಕ್ಕೆ ತಕ್ಕಂತೆ ತೇಲಿಸಿಯೋ ಹಿಗ್ಗಿಸಿಯೋ ಹೇಳುವ ಕ್ರಮ ಇಲ್ಲಿನ ಎಲ್ಲ ಮಟ್ಟುಗಳಲ್ಲಿ ಕಂಡು ಬರುತ್ತದೆ. ಇಲ್ಲಿ ಮಟ್ಟು ಎಂದರೆ ಪದ್ಯ ಎಂದರ್ಥ. ಇಲ್ಲಿ ಎಲ್ಲ ಕಡೆಗೂ ಕೂಡ ಲಯ ಮುಖ್ಯ, ಲಯಾನುಸಾರಿಯಾಗಿ ಇಲ್ಲಿನ ಪದ್ಯ ರಚನೆಗಳು ಕಂಡು ಬರುತ್ತವೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಆಮೇಲೆ ಎರಡನೇದಾಗಿ ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ, ಪಾದಗಳು ಏಕರೂಪಿಯಾಗಿರಲಾರವು. 10 ಪ್ರಭೇದಗಳಲ್ಲಿ ಸಹ ಪಾದಗಳ ಸಂಖ್ಯೆ ಮತ್ತು ಗಾತ್ರ ವಿಭಿನ್ನವಾದಂತಹ ಆಕೃತಿಯನ್ನ ಅದು ಒಳಗೊಂಡಿರುತ್ತದೆ. ಸಮದಲ್ಲಿ 4 ಪಾದಗಳು ಸಮನಾಗಿರುತ್ತೆ, ಅರ್ಧ ಸಮದಲ್ಲಿ 2 ಪಾದಗಳು ಸಮನಾಗಿರುತ್ತೆ, ವಿಷಮದಲ್ಲಿ 4 ಪಾದಗಳು ಕೂಡ ಬೇರೆ ಬೇರೆ ಆಗಿರಬಹುದು ಎನ್ನುವುದನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಸ್ಪಷ್ಟವಾಗಿ ಹೇಳೋದಾದ್ರೆ ಪಾದಗಳಲ್ಲಿ ದ್ವಿಪಾದಿ ಮುಖ್ಯವಾಗಿ ಏಳೆಯಲ್ಲಿ ಕಾಣುವಂತಹದ್ದು, ಹಾಗೆ ತ್ರಿಪಾದಿ ತ್ರಿಪದಿಗಳಲ್ಲಿ ಅರ್ಧ ಸಮ ಚತುಷ್ಪದಿ ಸಮ ಹಾಗೂ ವಿಷಮ ಚತುಷ್ಪದಿಯನ್ನ ನಾವು ಇಲ್ಲಿ ಕಾಣುತ್ತೇವೆ. ಷಟ್ಪದಿಯಲ್ಲಿ 6 ಸಾಲುಗಳ ರಚನೆಗಳನ್ನು ಕೂಡ ನಾವು ಇಲ್ಲಿ ಇರುವುದನ್ನ ಗಮನಿಸಬೇಕಾಗುತ್ತೆ. ಇನ್ನು ಪ್ರಯೋಗಗಳಲ್ಲಿ ಭಿನ್ನತೆ, ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಇದು ಏಕರೂಪದ ಪ್ರಯೋಗವಲ್ಲ. ನಾನು ತಮಗೆ ಆರಂಭದಿಂದಲೂ ಹೇಳ್ತಾ ಇದ್ದೇನೆ, ಛಂದಸ್ಸಿನ ಪ್ರಯೋಗದ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು. ನಾವು ಕವಿಗೆ ತನ್ನ ಕಾವ್ಯದ ಅಭಿವ್ಯಕ್ತಿಗೆ ಬೇಕಾದ ಭಿನ್ನ ಭಾವ ಸದೃಶ್ಯಗಳ ಒಂದು ಬಗೆಯ ಸಂಯೋಜನೆಗೆ ಕಲಾತ್ಮಕ ರೀತಿಯಲ್ಲಿ ಬಳಸಿಕೊಳ್ಳುವಂತ ವಿವೇಚನೆಗೆ ಈ ಬಂಧಗಳು ಸಹಕಾರಿಯಾಗಿರ್ತವೆ. ಕಾರಣ ಕಾವ್ಯ ಏಕರಸೋಗ್ರಾಹಿ ಅಲ್ಲ, ಅದು ಬಹು ರಸ ಬಹು ಬಗೆಯ ಒಂದು ಆಂತರ್ಯದ ಭಾವಗಳನ್ನ ಅಥವಾ ಭಿನ್ನ ಭಾವಗಳನ್ನ ಅದು ಒಳಗೊಂಡಿರುತ್ತದೆ. ಹಾಗಾಗಿ ಆ ಭಿನ್ನ ಭಾವಗಳ ಅಭಿವ್ಯಕ್ತಿಗೆ ಕವಿಗೆ ಪೂರಕವಾಗಿ ಸಿಗ್ತಕ್ಕಂಥದ್ದೇ ಈ ಛಂದಸ್ಸಿನ ಭಿನ್ನತೆಗಳು. ಹಾಗಾಗಿ ಇಲ್ಲಿ ಪ್ರಯೋಗಗಳು ಕೂಡ ಏಕರೂಪಿಯಾಗಿರಲಾರವು ಅನ್ನೋದು ನಮ್ಮ ನೆನಪಿನಲ್ಲಿ ಇರಬೇಕು. ಇನ್ನು ನಂತರದಲ್ಲಿ ಬರುವಂತಹ ಮತ್ತೊಂದು ಅಂಶ, ಮಾತ್ರಾಲಯಗಳಿಗೆ ಹೊಂದಿಕೊಳ್ಳುವಂತಹ ಈ ವೃತ್ತಗಳು ಮೂಲದಲ್ಲಿ ಅಂಶ ವೃತ್ತಗಳಲ್ಲಿ ಪ್ರಯೋಗವಾಗಿರುವಂತಹ ದೇಸಿ ಬಂಧಗಳಾಗಿರುತ್ತವೆ. ಅಂದ್ರೆ ಮೊದಲು ಅಂಶಗಳ ವೃತ್ತಗಳಾಗಿದ್ದು ನಂತರದಲ್ಲಿ ಅದು ಮಾತ್ರಾಗಣಕ್ಕೆ ಪರಿವರ್ತನೆಯಾಗಿರಬಹುದಾದ ಸಾಧ್ಯತೆಗಳು ತುಂಬಾ ಇರುತ್ತವೆ. ಮುಖ್ಯವಾಗಿ ತ್ರಿಪದಿ, ನಮಗೆ ಸರ್ವಜ್ಞನ ಕಾಲದವರೆಗೆ ನಮಗೆ ತ್ರಿಪದಿ ಕಾಣೋದು ಅಂಶಗಣದಲ್ಲಿ, ಸರ್ವಜ್ಞನ ನಂತರದಲ್ಲಿ ನಮಗೆ ಅದು ಮಾತ್ರಾಗಣಕ್ಕೆ ಪರಿವರ್ತನೆ ಆಗಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಹೀಗಾಗಿ ಇದೇ ರೀತಿಯಾಗಿರತಕ್ಕಂಥ ಪ್ರಯೋಗಗಳು ಇನ್ನೂ ಬೇರೆ ಬೇರೆಯ ಕರ್ನಾಟಕ ವಿಷಯ ಜಾತಿಗಳಲ್ಲಿ ಕಂಡು ಬರುತ್ತವೆ ಅನ್ನೋದನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ದೇಶೀಯಾಂಶ ಛಂದಸ್ಸಿನಲ್ಲಿ ಮುಖ್ಯವಾಗಿ ವಿಷ್ಣುಗಣ ಪ್ರಧಾನವಾದಂತಹ ಲಯತಂತ್ರ ಇಲ್ಲಿ ಮನಸೆಳೆಯುತ್ತದೆ. 2 ಅಂಶದ ಬ್ರಹ್ಮಗಣ, 3 ಅಂಶದ ವಿಷ್ಣುಗಣಕ್ಕೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಡುವಂಥದ್ದನ್ನು ಕಾಣುತ್ತವೆ. ಇನ್ನು ರುದ್ರಗಣ ಅದು 4 ಅಂಶ, ಆದರೆ ರುದ್ರಗಣದ ಬಳಕೆ ತೀರಾ ಕಡಿಮೆ, ವಿಷ್ಣುಗಣ ಪ್ರಧಾನವಾಗಿರುತ್ತೆ. ಕಾರಣ ಲಯಕ್ಕೆ ಅಲ್ಲಿ ಸಿಗುವಂತಹ ಸ್ವಚ್ಛಂದತೆ ಬಹಳ ಮುಖ್ಯ. ಹಾಗಾಗಿ ಆ ಸ್ವಚ್ಛಂದತೆಯನ್ನ ಕವಿ ತನ್ನ ಕಾವ್ಯದ ಮೂಲಕ ಹೇಳುವಂತಹ ವಸ್ತು ವಿಷಯ ತಂತ್ರಗಳೇನಿದಾವಲ್ಲ, ಆ ವಸ್ತು ವಿಷಯಗಳ ಒಂದು ಅಪ್ಯಾಯಮಾನತೆಗೆ ಈ ತಂತ್ರ ಬಹಳ ಪ್ರಭಾವಕಾರಿ ಮತ್ತು ಪರಿಣಾಮಕಾರಿಯಾಗಿ ಕಾಣುವುದರಿಂದ ಇಲ್ಲಿ ವಿಷ್ಣುಗಣ ಅತ್ಯಂತ ಮುಖ್ಯವಾಗಿ ಕಂಡು ಬರುತ್ತೆ ಅನ್ನೋದು ನಮ್ಮ ನೆನಪಿನಲ್ಲಿ ಇರಬೇಕು. ಇನ್ನು ಅಂಶಗಣ ಪ್ರಯೋಗಗಳಿಂದ ಮಾತ್ರಾಗಣ ಪ್ರಯೋಗಕ್ಕೆ ತಿರುಗಿದ ಲಯಗಳ ಬಳಕೆ, ಆಗಲೇ ಹೇಳಿದೆ ನಾನು, ಈ ಅಂಶಗಣ ಕಾಲಘಟ್ಟದ ನಂತರದಲ್ಲಿ ಅದು ಮಾತ್ರಾಗಣಕ್ಕೆ ಅದು ಹೇಗೆ ತಿರುಗಿಕೊಂಡಿತು ಅನ್ನೋ ಮಾತನ್ನ ನಾವು ಅಲ್ಲಿ ಹೇಳ್ತಾ ಬಂದ್ವಿ. ಇನ್ನು ಇಲ್ಲಿ ಬರುವಂತಹ ಎಲ್ಲ ಪ್ರಯೋಗಗಳು ಕೂಡ ಒಂದೇ ರೂಪದಲ್ಲಿ ಇಲ್ಲ ಅನ್ನೋ ಮಾತನ್ನ ನಾನು ಹೇಳಿದ್ದೇನೆ. ಹಾಗಾಗಿ ಆ ಪ್ರಯೋಗಕ್ಕೆ ತಕ್ಕಂತೆ ಮತ್ತಷ್ಟು ವಿಭಿನ್ನತೆಗಳನ್ನ ನಾವು ಇಲ್ಲಿ ಗುರುತಿಸ್ತೇವೆ. ಹಾಗೆ ಗುರುತಿಸಿರುವಂತಹದ್ದನ್ನ ನಾನು ಮುಂದಿನ ಈ ಕರ್ನಾಟಕ ವಿಷಯ ಜಾತಿಗಳ ಪ್ರಭೇದಗಳನ್ನು ಕುರಿತಾಗಿ ಒಂದೊಂದನೇ ನಾನು ಪರಿಚಯ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ.
ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ವಿಷಯವನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.